ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಮಂಗಳವಾರ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಇವತ್ತು ಮಂಗಳವಾರ ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ನೋಡಬೇಕು ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಟೈಮ್ ಬಂದು 8:30 ಆಗಿದೆ. ಚಿನ್ನು ಇನ್ನೂ ಎದ್ದಿಲ್ಲ. ನಾನು ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದೀನಿ. ನಾನು ಇಷ್ಟು ಬೇಗ ಹೇಳಲ್ಲ, ಗೊತ್ತಿರೋ ಹಂಗೆ. ಇನ್ಮೇಲೆ 1ನೇ ತಾರೀಕಲ್ವಾ, ಇವತ್ತಿಂದ ನನ್ನ ರೊಟೀನ್ ಚೇಂಜ್ ಮಾಡ್ಕೋಬೇಕಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದೆ. ಅಪ್ಪುಗೆ ಬೇರೆ ಹುಷಾರಿಲ್ಲ. ಅಪ್ಪುಗೆ ನಿನ್ನೆಯಿಂದ ಹೊಟ್ಟೆ ನೋವು, ಲೂಸ್ ಮೋಷನ್ ಏನೋ ಸ್ಟಾರ್ಟ್ ಆಗಿಬಿಟ್ಟಿದೆ. ರೀಸನ್ ಏನಂದರೆ ಅವ್ರಿಗೆ ಎಕ್ಸಸ್ ಆಫ್ ಹೀಟ್ ಆಗಿದೆ. ಸೊ ಹಾಗಾಗಿ ಅಪ್ಪುಗೆ ಸ್ವಲ್ಪ ರಾಗಿ ಗಂಜಿ ಮಾಡಿಕೊಡೋಣ ಅಂದ್ಬಿಟ್ಟು ಬೇಗನೆ ಎದ್ದು ಕರಡು ತರಿಸಿ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಹಾಲು ಮೊಸರು ರೇಟ್ ಅಂತೂ ಹೆವಿ ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇನ್ನೂ ಮಲಗಿದ್ದಾನೆ. ಈ ಕಡೆ ಗಂಜಿ ಮಾಡಲಿಕ್ಕೆ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ರಾಗಿ ಗಂಜಿ ಮಾಡಿ ಮೊಸರು ಕಲಿಸ್ಕೊಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ನೆನ್ನೆದು ಚಿಕನ್ ಸಾಂಬಾರು ಫ್ರೆಂಡ್ಸ್. ಅಪ್ಪುಗೆ ಈ ಥರ ಹುಷಾರು ತಪ್ಪಿದ್ರಿಂದ ಯಾರೂ ಕರೆಕ್ಟಾಗಿ ಊಟನೇ ಮಾಡಲಿಲ್ಲ. ಚಿಕನ್ ಸಾಂಬಾರೆಲ್ಲ ಹಂಗೆ ಉಳಿದೋಗ್ಬಿಟ್ಟಿದೆ. ಸೊ ಇದು ಕಡೆ ರಾಗಿ ಗಂಜಿ ಕಾಯಿಸ್ಬಿಟ್ಟು ಮೊಸರು ಕಲಿಸ್ಕೊಡ್ಬೇಕು. ನಾನು ಹೆಂಗೆ ರಾಗಿ ಗಂಜಿ ಮಾಡ್ತೀನಿ ಅಂತ ನೋಡೋದಾಯ್ತಂದರೆ, ಮೊದಲಿಗೆ ನೀರು ಈ ಥರ ಕಾಯ್ಲಿಕ್ಕೆ ಇಟ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನೀರನ್ನ ಮರಳು ಬರೋವರೆಗೂ ಕಾಯಿಸ್ಕೊತೀನಿ. ಇನ್ನೊಂದು ಕಡೆ ರಾಗಿ ಹಿಟ್ಟನ್ನ ನಮ್ಗೆ ಎಷ್ಟು ಬೇಕೋ ತಿಕ್ನೆಸ್ಗೆ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ನೀಟಾಗಿ ಗಂಟಿಲ್ದೆ ಮಿಕ್ಸ್ ಮಾಡಿಕೊಂಡು ಕುದಿತಿರೋ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಾಗಿ ಗಂಜಿ ರೆಡಿಯಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ರಾಗಿ ಹಿಟ್ಟನ್ನ ಚೆನ್ನಾಗಿ ಗಂಟಿಲ್ದ್ರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಕಡೆ ನೀರು ಕೂಡ ಚೆನ್ನಾಗಿ ಮಳ್ತೈತೆ. ನೀರು ಮಳ್ಬೇಕಾದ್ರೆ ಈ ಥರ ಉಯ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ರಾಗಿ ಗಂಜಿ ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದೊಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಗಂಟು ಬಿದ್ದುಬಿಡುತ್ತೆ. ನಾವು ಹಂಗೆ ಏನಾದರೂ ಊದ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ತಳದಲ್ಲೇ ಗಂಟು ಬಿದ್ದುಬಿಡುತ್ತೆ. ಉಯ್ದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಗಂಜಿ ಆಗೋಗ್ಬಿಡುತ್ತೆ. ಅದಕ್ಕೇನಿದೆ, ನಾವು ಮೊಸರು ಅದೆಲ್ಲ ಹಾಕ್ಕೊಂಡು, ಮೊಸರು ಈರುಳ್ಳಿ ಅದೆಲ್ಲ ಹಾಕ್ಕೊಂಡ್ರೆ ರಾಗಿ ಗಂಜಿ ಪ್ರಿಪೇರ್ ಆಗೋಗ್ಬಿಡುತ್ತೆ. ಆ್ಯಕ್ಚುಲಿ ಫ್ರೆಂಡ್ಸ್, ರಾಗಿ ಗಂಜಿ ನೈಟ್ ಮಾಡಿಟ್ಟು ಬೆಳಗ್ಗೆಗೆ ಕರಡು ಹಾಕೊಂಡು ಕುಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ರಾತ್ರಿ ಮಾಡೋದನ್ನ ಮರ್ತುಬಿಟ್ಟು ಮಲಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇವಾಗಲೇ ಮಾಡಿಬಿಟ್ಟು ಫ್ಯಾನ್ ಗಾಳಿಗಿಡೋಣ, ಸ್ವಲ್ಪ ಬೇಗ ಆರ್ಕೊಳ್ಳುತ್ತೆ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆದಷ್ಟು ಮನೆ ರಾಗಿ ಹಿಟ್ಟಲ್ಲಿ ಗಂಜಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಿರುತ್ತೆ. ಇದಕ್ಕೆಲ್ಲ ಮೈದಾ ಎಲ್ಲ ಮಿಕ್ಸ್ ಮಾಡ್ತಾರೆ. ನನ್ನ ಹತ್ರ ಮನೆ ರಾಗಿ ಹಿಟ್ಟು ಖಾಲಿ ಆಗಿತ್ತು. ಮನೆಯಿಂದ ರಾಗಿ ತರೋದು ಮರ್ತ್ಕೊಂಡ್ಬಿಟ್ಟಿದ್ದೀವಿ. ರಾಗಿ ಹಿಟ್ಟು ಖಾಲಿ ಆಗಿತ್ತು, ಹಾಗಾಗಿ ಅಂಗಡಿಯಿಂದ ತರಿಸಿದ್ದೆ. 1 kg ರಾಗಿ ಹಿಟ್ಟು 65 ರೂಪಿ. ಮನೇಲಿ ರಾಗಿ ತೊಗೊಂಬಂದು ಬೀಸ್ಕೊಂಡ್ರೆ 6 ತಿಂಗಳ ಗಂಟ ಹಿಟ್ಟು ಖಾಲಿ ಆಗೋಲ್ಲ. ಅಷ್ಟು ನೀಟಾಗಿರುತ್ತೆ. ಸೊ ಇದೆಲ್ಲ ವೇಸ್ಟ್ ಅಂತಲೇ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ಗೆ ಅರ್ಜೆಂಟಿಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನಿವತ್ತು ಅಂಗಡಿ ರಾಗಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡೆ ಫ್ರೆಂಡ್ಸ್. ರಾತ್ರಿನೇ ಮಾಡಿಟ್ಟಿದ್ರೆ ಗಂಜಿ ಆರಿಸೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸೊ ಇವಾಗ ಬೆಳಗ್ಗೆ ಮಾಡ್ತಿರೋದ್ರಿಂದ ಫ್ಯಾನ್ ಗಾಳಿಲಿಟ್ಟು ಸ್ವಲ್ಪ ಆರಿಸ್ಕೊಳೋಣ ಅಂತ ಆರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಬೇಗ ಆರಲ್ಲ ಫ್ರೆಂಡ್ಸ್. ಇವತ್ತು ನಾನು ರಾಗಿ ಗಂಜಿಗೆ ಬೇರೆ ಏನೂ ಆಗ್ತಾಯಿಲ್ಲ. ಒಂದು ಪುಟಾಣಿದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ, ಟೇಸ್ಟಿಗೋಸ್ಕರ. ಯಾಕಂದರೆ ಜಾಸ್ತಿ ಹೀಟಾಗಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಕುಡಿಯೋದು ಅಷ್ಟು ಸರಿ ಅನಿಸಲ್ಲ. ಸೊ ಹಾಗಾಗಿ ಒಂದು ಪುಟಾಣಿದೊಂದು ಈರುಳ್ಳಿ ಹಾಕಿದ್ದೀನಿ. ಅರ್ಧ ಲೀಟ್ರ್ ಮೊಸರಲ್ಲಿ 1/4 ಲೀಟ್ರಷ್ಟು ಮೊಸರು ಹಾಕ್ತೀನಿ ಅಷ್ಟೇ. ಇನ್ನು ಬೇರೆ ಏನು ಆ್ಯಡ್ ಮಾಡ್ಕೊತಾ ಇಲ್ಲ. 1/4 ಲೀಟ್ರ್ ಮೊಸರು ಸಾಕಾಗುತ್ತೆ ನಾನು ಮಾಡಿರೋ ಗಂಜಿಗೆ. ಜಾಸ್ತಿ ಮೊಸರು ಹಾಕಿದ್ರೂ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಕರ್ಡಾಕಿ 1/4 ಲೀಟ್ರಷ್ಟು ಕರ್ಡಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ.
ಫ್ರೆಂಡ್ಸ್, ಈ ಥರ ಗಂಜಿ ಮಾಡಿಕೊಂಡು ಒಂದು ವಾರದಲ್ಲಿ 1-2 ದಿವಸ ತೊಗೊಳೋದ್ರಿಂದ ಬಾಡಿ ಕೂಡ ತುಂಬ ತಣ್ಣಗಿರುತ್ತೆ. ಯಾಕಂದರೆ ಹೆವಿ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಒಂದು ವಾರದಲ್ಲಿ 2 ಟೈಮ್ ಆದರೂ ಗಂಜಿ ತೊಗೋಬೇಕು. ನಾನು ಸ್ವಲ್ಪ ಈ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಸೊ ಕೇರ್ಲೆಸ್ ಮಾಡಿದ್ರಿಂದನೇ ಹೆಲ್ತು ಹಿಂಗಾಯ್ತೇನೋ ಅನ್ನಿಸ್ತಿದೆ. ನನಗೂ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹೆಲ್ತು, ಗ್ಯಾಸ್ಟ್ರಿಕ್ ಹೆವಿ ಆಗಿಬಿಟ್ಟಿದೆ. ಮೊನ್ನೆ ಎಲ್ಲ ಪಾಪುಗೆ ಲೂಸ್ ಮೋಷನ್ನು, ಮತ್ತು ನಿನ್ನೆ ಎಲ್ಲ ಮನೆಯವ್ರಿಗೆ ಹುಷಾರಿಲ್ಲ. ಸೊ ಹಿಂಗಾಯಿತು. ವಾರದಲ್ಲಿ 1-2 ದಿವಸನಾದರೂ ಗಂಜಿ ಮಾಡ್ಕೊಂಡು ತೊಗೋಬೇಕು. ಫ್ರೆಂಡ್ಸ್, ಬಾಡಿಗೆ ತಂಪಾದ ರಾಗಿ ಗಂಜಿ ರೆಡಿ ಆಯಿತು. ನೀವು ಒಂದು ಸರ್ತಿ ಟ್ರೈ ಮಾಡಿ. ಬಾಡಿ ತುಂಬ ಹೀಟ್ ಇದ್ದಾಗ ತುಂಬ ಒಳ್ಳೆಯದಾಗ್ತದೆ. ಫ್ರೆಂಡ್ಸ್, ಟೈಮ್ 10 o'clock ಆಗಿದೆ. ಚಿನ್ನು ಇವಾಗ ಎದ್ದವನೆ. ಸೊ ಅವನಿಗಿವಾಗ ಹಾಲು ಕಾಯಿಸ್ಕೊಡ್ಬೇಕು. ಹಾಲು ಬೇಕಾ ಬೇಡವಾ? ಬೇಡ ಬಿಡು, ಬೇಡ. ಏನು ನೀನು ಅವತಾರ ಇಷ್ಟೊತ್ತಿಗೆ ಎದ್ದು 10 ಗಂಟೆಗೆ ಎದ್ದಿದೀಯಾ? ಹಾಂ, ಕರೆಕ್ಟಾಗೈತಾ ಉಪ್ಪೆಲ್ಲ? ಹಾಂ, ಸಾಲ್ಟ್ ಹಾಕ್ಲಾ? ಫ್ರೆಂಡ್ಸ್, ಊರಿಗೇನಾದರೂ ಹೋಗ್ತೀವಿ ಅಂದರೆ ಕಿಚನ್ ಫುಲ್ಲು ಕ್ಲೀನ್ ಮಾಡಿ, ಸಿಂಕೆಲ್ಲ ಕ್ಲೀನ್ ಮಾಡಿನೇ ಹೋಗಬೇಕು. ಇಲ್ಲಾಂದರೆ ಬರೋಷ್ಟೊತ್ತಿಗೆ ಗಲೀಜಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇನ್ನು ಮಧ್ಯಾಹ್ನ ಆಗೇ ಹೋಯ್ತು, 1:30. ಊರಿಗೆ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ. ಎಲ್ಲ ಕೆಲಸ ಮುಗಿಸಿನೇ ಹೋಗಬೇಕು. ಚಿನ್ನದಾಗಲೇ ಸ್ನಾನ ಆಗಿದೆ. ಅಪ್ಪು ಏನೋ ಎದ್ದೊಳಂಗೆ ಕಾಣ್ತಿಲ್ಲ, ಸ್ನಾನ ಮಾಡಲಿಕ್ಕೆ ಹಂಗೆ ಕೂತಿದ್ದಾರೆ. ಚಿನ್ನು ಸ್ನಾನ ಮಾಡಿ ಚಿಂಟು ನೋಡ್ತಾ ಇದ್ದಾನೆ. ಇವಾಗ ಅವನಿಗೇನೋ ಸೈಕಲ್ ಬೇಕಂತೆ ಫ್ರೆಂಡ್ಸ್. ಸೈಕಲ್ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಲೂಲು ಮಲ್ಗೆ ಹೋಗ್ತೀನಿ ಇಂದ. ಲೂಲು ಮಲ್ ಬೇಡ ಅಂದಿದ್ದಕ್ಕೆ ಆಯಿತು ಸೈಕಲ್ ಕೊಡಿಸಿ ಅಂತ ಕೇಳ್ತಾ ಇದ್ದಾನೆ. ಸೈಕಲ್ ಕೊಡಿಸಿ ಕರ್ಕೊಂಡು ಹೋಗಬೇಕು. ಬೇಗ ಕಿಚನೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆಗಳಿದೆ, ಅದೆಲ್ಲ ತೊಳೆದಿಕ್ಬಿಟ್ಟು ಹೊರಡಬೇಕು. ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಚಿಕನ್ ಸಾಂಬಾರು ಉಳಿದಿತ್ತು. ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಎತ್ಕೊಂಡೆ. ಅಟ್ಲೀಸ್ಟ್ ಅಲ್ಲಿ ಮನೆಯಲ್ಲಿ ಯಾರಾದರೂ ತಿಂತಾರೆ ಅಂದ್ಬಿಟ್ಟು. ನಾವು ಊರಿಂದ ಊರಿಗೆ ಏನಾದರೂ ಎತ್ಕೊಂಡು ಹೋಗ್ಬೇಕಾದ್ರೆ ಕಣ್ಣು ದೃಷ್ಟಿ, ಬೇರೆ ಥರ ದೃಷ್ಟಿಗಳು ಬೀಳಬಾರ್ದು ಅನ್ನೋದಾಯ್ತಂದರೆ ಈ ಥರ ಚಿಕನ್ ಸಾಂಬಾರು ಬ್ಯಾಗಿಗೆ, ಚಿಕನ್ ನಾನ್ ವೆಜ್ ಐಟಮ್ ಬ್ಯಾಗಿಗೆ ಈ ಥರ ಒಂದು ಮೆಣಸಿನ್ಕಾಯಿ, ₹1 ಕಾಸು ಹಾಕ್ಕೊಂಡು ತೊಗೊಂಡೋಗೋದ್ರಿಂದ ಯಾವುದೇ ಥರ ದೃಷ್ಟಿಗಳು ತಾಕಲ್ಲ. ಸೊ ಹಾಗಾಗಿ ಆಯಿತು, ನಮ್ಮಮ್ಮ ಅವರೆಲ್ಲ ಹಿಂಗೆ ಮಾಡ್ತಾಯಿದ್ದಿದ್ದು, ನಾವು ಕೂಡ ಹಿಂಗೆ ಮಾಡೋದು. ನಾನು ಕೂಡ ಅದೇ ರೀತಿ ಒಂದು ಮೆಣಸಿನ್ಕಾಯಿ, ₹1 ಕಾಸು ಕೂಡ ಹಾಕ್ಕೊಂಡೆ ಬ್ಯಾಗಲ್ಲಿ. ಫ್ರೆಂಡ್ಸ್, ಕಿಚನೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಸೊ ಇವಾಗ ರೆಡಿಯಾಗಿ ಹೊರಡಬೇಕು ನಾನು. ಫ್ರೆಂಡ್ಸ್, ನಾವು ಎಷ್ಟೇ ಬೇಗ ಮನೆ ಬಿಡ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ಅಷ್ಟು ಬೇಗ ಮನೆ ಬಿಡಲಿಕ್ಕಾಗಲ್ಲ. ಸೊ ಇನ್ನೂ ಲೇಟ್ ಆಗುತ್ತೆ. ಅದು ಬೆಳಗ್ಗೆ ಬೇಗ ಬಿಡೋಣ ಅಂದ್ಕೊಂಡು, ಬಟ್ ಆದರೂ ಲೇಟ್ ಆಯಿತು. ಅಪ್ಪು, 2 ವೀಲರ್ನ ನೆಡ್ಗಾಕಪ್ಪು. ಆಯ್, 2 ವೀಲರ್ ಹೆವಿ ಬಿಸಿಲಲ್ಲ, ಇಲ್ಲಿಗಾಕು ಬರುತ್ತಾ? ಇಷ್ಟೊಂದು ಬಿಸಿಲಲ್ಲಿತ್ತಲ್ಲ ಅದಕ್ಕೆ. ಇವಾಗ ಇನ್ನೂ ಚಿಕ್ಕಪೇಟೆಗೆ ಹೋಗಿ ಅವನಿಗೆ ಸೈಕಲ್ ತಕ್ಕೊಂಡು ಆಮೇಲೆ ಹೊರಡ್ಬೇಕು ಅಲ್ಲಿಂದ. ನಿನ್ಗೆ ಅಂಥದ್ದೇ ಬೇಕಾ? ಮತ್ತೆ ಫ್ರೆಂಡ್ಸ್, ಹೊರಟ್ವಿ. ಟೈಮ್ ಆಗಲೇ 2 ಗಂಟೆ ಮೇಲೆ ಆಗೋಗ್ಬಿಟ್ಟಿದೆ. ಇನ್ನು ಚಿಕ್ಕಪೇಟೆಗೆ ಹೋಗಬೇಕು. ಅವನಿಗೆ ಸೈಕಲ್ ಬೇಕಂತೆ. ಫ್ರೆಂಡ್ಸ್, ನಿಜವಾಗ್ಲೂ ಅವ್ನಿಗೆ ಎಷ್ಟು ಖರ್ಚು ಬರುತ್ತೆ ಅಂದರೆ, ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು SLCಗೆ ಹೋದ್ರು 8ಗೆ ಹೋದಾಗ ಸ್ಕೂಲಲ್ಲೇ ನಮಗೆ ಸೈಕಲ್ ಕೊಟ್ಟಿದ್ದು. ಅಲ್ಲಿವರೆಗೂ ನಮಗೊಂದು ಸೈಕಲ್ ಕೂಡ ಮನೇಲಿ ಕೊಡಿಸಿರ್ಲಿಲ್ಲ. ಬಟ್ ಇವಾಗ ಅವನಿಗೆ ಇವಾಗ 9 ಇಯರ್ಸ್ಗೆ 4 ಸೈಕಲ್ ಗಂಟ ಆಗಿಬಿಟ್ಟೈತೆ, 4 ಸೈಕಲ್ ಗಂಟ ಆಗಿಬಿಟ್ಟೈತೆ. ಇವಾಗ ಮತ್ತಾಗಲೇ ಸೈಕಲ್ ತಿರ್ಗಾ ಇವನೇ ಕುತ್ಕೊಂಡು ರಿಪೇರಿ ಮಾಡಿಬಿಟ್ಟು ಸೈಕಲ್ ಹಾಳಾಯಿತು ನಂದು ಅಂತ ಸೈಕಲ್ ತೆಗೆಸ್ಕೊಳ್ಳೋದು. ಸೊ ಇನ್ನೇನು ಮಾಡೋದು, ಒಬ್ಬನೇ ಅಂದ್ಬಿಟ್ಟು ನಾವು ಹೋಗ್ಲಿ ಅಂತ ತೆಕ್ಕೊಡೋದು. ಸರಿ ಅಂದ್ಬಿಟ್ಟು ಇವಾಗ ಚಿಕ್ಕಪೇಟೆಯಲ್ಲಿ ಹೋಗಿ ಅಲ್ಲಿ ಸೈಕಲ್ ನೋಡ್ತೀನಿ. ಸೈಕಲ್ ಕ್ವಾಲಿಟಿ ಚೆನ್ನಾಗಿತ್ತು, ಸೈಕಲ್ಗಳು ಚೆನ್ನಾಗಿರೋದು ಸಿಕ್ತಂದರೆ ತೆಕ್ಕೊಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಬಂದಾಗ ತೆಕ್ಕೊಡೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬರ್ತಾನಲ್ಲ ಅವಾಗ ತೆಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನನಗಂತೂ ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ. ಬಿಸಿಲಿಗೂ ಏನೋ ನನಗಂತೂ ಗೊತ್ತಿಲ್ಲ, ತುಂಬಾ ಟ್ಯಾನ್ ಆಗಿಬಿಟ್ಟಿದೆ. ಇವಾಗ ಹೋಗ್ತಾ ಇದ್ದೀನಿ. ಊರಿಗೆ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ, ನೋಡೋಣ.
ಸೈಕಲ್ ಕೂಡ ತಗೊಂಡ್ವಿ. ನೋಡಿ ಡಿಕ್ಕಿಯಲ್ಲಿ ಇಟ್ಕೊಂಡಿದ್ದೀವಿ ಸೈಕಲ್ನ. ಅಲ್ಲಿ ತಗೊಳೋ ಟೈಮಲ್ಲಿ ವೀಡಿಯೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ 2-3 ಅಂಗಡಿ ಓಡಾಡಿದ್ವು. ಹಬ್ಬ ಇತ್ತಲ್ವಾ, ಸೊ ಅವರಿಗೆ ಮುಸ್ಲಿಮ್ಸ್ಗೆಲ್ಲ ಇವಾಗ ಹಬ್ಬ ಇರುತ್ತಲ್ವ, ಹಾಗಾಗಿ ಏನೋ ಅಂಗಡಿಗಳೇ ಕ್ಲೋಸ್ ಇತ್ತು. ಸರಿ ನಾವು ಇವನಿಗೆ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ತೊಗೊಂಡ್ವಿ. ಸೈಕಲ್ ಚೆನ್ನಾಗಿರೋದೇ ಸಿಕ್ತು. ತಗೊಂಡು ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 3:30 ಆಗಿದೆ. ಊರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಟ್ರಾಫಿಕ್ ಹೆವಿ ಇದೆ ಮೈಸೂರು ರೋಡು. ಊರಿಗೆ ರೀಚ್ ಆಗೋ ಹೊತ್ತಿಗೆ 3 ಅಂದರೆ 4, 5, 6:30, 7 o'clock ಎಲ್ಲ ರೀಚ್ ಆಗ್ತೀವಿ. ಇವತ್ತು ಊರಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗೋವರೆಗೂ ಸ್ವಲ್ಪ ವ್ಲಾಗ್ನ ಮಾಡ್ಕೊತೀನಿ, ಇವತ್ತಿನ ಜರ್ನಿ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು. ಇಲ್ಲೇ ಬಾ 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 ಏನೋ ತಿಂತವಳಲ್ಲ, ಸುಮ್ಮನೆ ಆಗೀತಿರದ. ಸೈಕಲ್ ಚೆನ್ನಾಯ್ತಲ್ಲ ಮಮ್ಮಿ, ಜಾಸ್ತಿ ದುಡ್ಡು ಆಯ್ತಾ? ಸಣ್ಣ ಆಯ್ ಏನೇ ಗುಂಡು ಆಯ್ ಮಾಡ, ದಿಯಾ ಆಯ್ ಮಾಡು, ಆಯ್ ದಿಯಾ. ಏ ದಿಯಾ ಮನೆ ಬಂಗಾರಿ ಅಂಬ ಯಾರ್ದಿದ ಅಂಬ? ಯಾರ್ದಿದ ಅಂಬ? ಅವಂದು ಖುಷಿದು. ಸಾರು ಮಾಡಿದ್ದು ಕುರಿ ಬರ್ತಾವಿದ್ದು ಕುರಿ ಸಾರು ಮಾಡಿ ಒಂದು 10 kg ಮಾಡಿದ್ದೀನಮ್ಮ. ಕುರಿ ಬಡಿ ಇವತ್ತು 1 kg ಸಾಕು. 1 kg ನಾವಿಬ್ಬರೇ ಅಲ್ಲಿ. ಇವ್ರ ಅಪ್ಪ ಒಂದು ತೊಟ್ಟು ಬಿಡಿಸ್ಕೊಂಡು ಉಂಡ, ಇವ್ರ ಅಪ್ಪ ಹೆಚ್ಕೊಂಡು ನಾವು ಮನೆ ಸಾಕು ಬಡ್ಕೊಳಂತೀವಿ. ಅಮ್ಮ ತೋಟಕ್ಕೆ ಬರ್ತಿದ್ವಿ ಕುಂತೋನು ಬಡ್ಕೊಂತ ಏನೋ ಮಾಡಿಲ್ಲ ನಾನು ತಿರ್ಗಾ ಹಾಲು ಯಾರು ಕರೀತಾರೆ? ಅನಿಲ್ ಕೂಕೊಂಡ್ರೆ ಊರವ್ರಿಗೆಲ್ಲ ಬಿಡ್ತಾರೆ. ಆಯ್ತು, ಬೋರು ಹಾಕಿಸ್ಕೊಡ್ತೀನಿ ಹೋಗಿ. ಆಗಿದ ಏನು 3 ಲಕ್ಷ ಜಾಸ್ತಿ ಐತೆ, ಆಗಿದ್ದ ಬಿಡ್ಲಿ ಬೆಳ್ಳಿಗೆ ಹಾಕ್ಸೋಣ. ಆಮೇಲೆ ಬೋರ್ ಹಾಕ್ಸಿ ಏನ್ ಬೋರ್? ದನ ಮೇಯಿಸು. ಬೋರ್ಗೂ ದನಕ್ಕೂ ಅಂತ ಅದು ಹುಲ್ಲಿಗೆ ಕರಮ್ಮ ಕೆರೆಗೆ ಎಷ್ಟು ಚೆನ್ನಾಗಿ ಮಾಡೋಣ. ಸುತ್ತಲೂ ಹೂಳೆತ್ತಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡೋದು. ಹುಲ್ಲು ಎತ್ತೀವಿ. ಹೂಳೆಲ್ಲ ಏನೋ ಗಲೀಜೆಲ್ಲ ಎತ್ತವ್ರೆ. ಎಲ್ಲಿ ಬೇರೆ ಸುತ್ತಲೂ ಗಾಡಿ ಇದೆ ಕೆಳಗೆ ಎಲ್ಲ ಮಾಡ್ಯಾರ. ಎತ್ತೇವ್ರೆ. ಆಮೇಲೆ ಆ ಕಡೆಗೆ ಎಂಥದ್ದು ನೀರು ಹರ್ಕೊಂಡು ಹೋಗುತ್ತಲ್ಲ ಹಳ್ಳ, ಅದೆಲ್ಲ ರೆಡಿ ಮಾಡವ್ರೆ ಈ ಕಡೆಗೆ ಆ ಕಡೆಗೆಲ್ಲ. ಆಮೇಲೆ ಹೂಳಂತ ಇತ್ತಲ್ಲ ಅಲ್ಲಿ ಸೇತುವೆ, ಆಂಜನೇಯ ದೇವಸ್ಥಾನದ ಹತ್ರ, ಅದಕ್ಕೆಲ್ಲ ಹಿಂಗೆ ಕಟ್ಟಿ ಗ್ರಿಲ್ ಹಾಕವ್ರೆ. ಗ್ರಿಲ್ ಹಾಕಿ ಚೆನ್ನಾಗಿ ಮಾಡೋರು. ಏನ್ ಮಾಡ್ತಿದ್ದೆ ಅಡ್ಗೆ? ದಿಯಾ ಅಂದ್ರ ಬಾ ಬಾರೆ ನನ್ನಮ್ಮ. ತಣ್ಣಗಾಗುತ್ತೀಗ. ಡ್ರಾಮಾ ನಾಳೆ ಹೊರಟದು ಈಗ ತಾಳೆ ಮಾಡ್ಕೊಡ್ತಾವ. ಅಪ್ಪಾಚಿ ನಮ್ಮಮ್ಮನೂ ಬೀಳ್ತೈತೆ ಹುಷಾರ್ ಕೊಟ್ಟದು ಆಕೆ ಕರ್ಮಳಿ ಕರ್ಮಳಿ ಅಪ್ಪಾಚಿ 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 ದೂರಿ ಹೇಳು. ದೂರಿ 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 ಕಂದ ದೂರಿ ದೂರಿ ಹುಡುಗಿ ದೂರಿ ಆಡೋದು. ಕಿತ್ಕ ದಿಯಾ ನಮ್ದು, ದಿಯಾ ನಮ್ದು ಮಗ್ನೆ.
ನಮ್ದು ದಿಯಾ, ನಮ್ದು ದಿಯಾ ಎಲ್ ದಿಯಾ ನಮ್ದು ಇಸ್ಕೊಳವಾ? ಇಲ್ಲಿ ಅಲ್ಲಿ ಅಲ್ಲಿ ಅಯ್ಯೋ ನಮ್ಮ ಅಪ್ಪ ಕರೀಲೇ ಇಲ್ಲ ಏನ್ ಕಂಜೂಸ್ಗಳು ಇವರು. ದಿಯಾ 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 ನೋಡಿ ಏನ್ ಕಂಜೂಸ್ಗಳು. ಹಂಗೆ ಅವು. ಬರ್ತಿದ್ದೆ ನಾನು ಬರ್ತಿದ್ದೆ. ಏಕೆ ಬಾರೆ? ಏನೂ ಆಗಿಲ್ಲ, ಏನೂ ಆಗಿಲ್ಲ. ಏನಂತಪ್ಪ ಅಪ್ಪ? ನೋಡೋದು ನೋಡಿ ಹೆಂಗ್ ನೋಡಿದ್ರೆ ಹಿಂಗೆ ಏನಮ್ಮ ಚೆನ್ನಾಗಾಯ್ತು ದರ್ಶನ ಮಾತ್ರ.